ಲೋಕಸಭಾ ಚುನಾವಣೆ ಒಳಗಾಗಿಯೇ ನಾವು ದೇಶದಾದ್ಯಂತ ಲೋಕಸಭಾ ಚುನಾವಣೆ ಒಳಗಾಗಿಯೇ ಅಂದರೆ ಈ ಅವಧಿಯ ಒಳಗೆ CAA ಜಾರಿಗೆ ತರುತ್ತೇವೆ ಅಮಿತ್ ಶಾ ಹೇಳಿದ್ದಾರೆ. 2019ರಲ್ಲಿ CAA ಮಸೂದೆ ಅಂಗೀಕಾರಗೊಂಡಿದೆ. ಉತ್ತರಾಖಂಡ್ನಲ್ಲಿ ಅದು ಜಾರಿಯಾಗಿದೆ. ಕೊಟ್ಟ ಮಾತಿನಂತೆ ಲೋಕಸಭಾ ಚುನಾವಣೆ ಒಳಗಾಗಿ ಜಾರಿಗೆ ತಂದೇ ತರ್ತೇವೆ ಅಂಥೇಳಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ. CAA ವಿಚಾರದಲ್ಲಿ ನಮ್ಮ ಮುಸ್ಲಿಂ ಸಹೋದರರನ್ನ ದಾರಿ ತಪ್ಪಿಸಲಾಗ್ತಾ ಇದೆ. ಇದು ಭಾರತದಲ್ಲಿರುವ ಮುಸ್ಲಿಮರ ಪೌರತ್ವವನ್ನು ಕಿತ್ತುಕೊಳ್ಳುವುದಕ್ಕಾಗಿ ನಾವು ಜಾರಿಗೆ ತರ್ತಾ ಇಲ್ಲ. ಅದನ್ನು ಹೋಮ್ ಮಿನಿಸ್ಟ್ರು ಸದನದಲ್ಲಿ ಹೇಳಿದರು. ಇದರ ಉದ್ದೇಶ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಕಿರುಕುಳಕ್ಕೆ ಒಳಗಾಗಿ ಭಾರತದಲ್ಲಿ ಆಶ್ರಯ ಪಡೆದುಕೊಂಡವರಿಗೆ ನೀಡುತ್ತಿರುವ ಪೌರತ್ವ ಅಷ್ಟೇ. ಇದರಲ್ಲಿ ದೇಶದಲ್ಲಿರುವ ನಾಗರಿಕರ ಪೌರತ್ವವನ್ನು ಯಾವುದೇ ಕಾರಣಕ್ಕೂ ಕಿತ್ತುಕೊಳ್ಳುತ್ತಿಲ್ಲ ಅಂತ ಭರವಸೆ ಕೊಡ್ತೀನಿ ಅಂತ ಹೇಳಿದರು. ಕೇಳಿಸ್ಕೊ. मगर मैं आज इस सभा में कहकर जाता हूं, ममता दीदी, CAA देश का कानून है, इसको कोई रोक नहीं सकता और हम CAA को लागू कर रहेंगे. मगर मैं आज इस सभा में कहकर जाता हूं, ममता दीदी, CAA देश का कानून है, इसको कोई रोक नहीं सकता और हम CAA को लागू कर रहेंगे. मगर मैं आज CAA ರಾಜಕಾರಣ ಮೊನ್ನೆಯಿಂದ ನಾವು ಹೇಳ್ತಾನೆ ಇದ್ವಿ, ಏನೆಲ್ಲ ಆಯ್ತು. ಬಿಜೆಪಿಯ ಮ್ಯಾನಿಫೆಸ್ಟೋ ಅಂದರೆ ಪ್ರಣಾಳಿಕೆಯಲ್ಲಿ ಹೇಗೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಕೊಡುತ್ತೆ ಅಂತ ಹೇಳಿತ್ತು, ಅದೇ ಥರ ರಾಮ ಮಂದಿರ ಮಾಡ್ತೀವಿ, CAA ಕಾನೂನು ತರ್ತೀವಿ, ಏಕರೂಪ ನಾಗರಿಕ ಸಂಹಿತೆ ತರ್ತೀವಿ, ಇದೆಲ್ಲವನ್ನು ಹೇಳ್ತಾ ಹೋಗಿದೆ. ಏನಿದು CAA ರಾಜಕಾರಣ? ಕೊನೆಗೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಪ್ರಭು ರಾಮ ಗುಡಿಸಲಿನಿಂದ ಭವ್ಯ ಮಂದಿರಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಬಿಜೆಪಿ ಹೇಳ್ದಂಗೆ ನಡ್ಕೊಂಡಿದೆ. ಅಫ್ಕೋರ್ಸ್ ಅದರಿಂದ ರಾಜಕೀಯ ಲಾಭ ಪಡ್ಕೊಳ್ಳುತ್ತೆ. ನಾವು ಹೇಳ್ದಂಗೆ ಮಾಡಿದೀವಪ್ಪ ಅಂತ ಹೇಳುತ್ತೆ. ಹಾಗಾಗಿ ಜನವರಿಯಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. 4 ದಶಕಗಳ ಹಳೆಯ ಸಂಕಲ್ಪ ಪೂರ್ಣಗೊಂಡಿದೆ. ರಾಮ ಮಂದಿರದ ಬಳಿಕ CAA ಕೆಲಸಗಳಿಗೆ ಚಾಲನೆ ಕೊಡ್ತೀವಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಚುನಾವಣೆ ಘೋಷಣೆಗೂ ಮುನ್ನವೇ ಮಾಡ್ತೀವಿ. ಇದು ನೋಡಬೇಕಾಗಿರುವಂಥದ್ದು. ನಾವು ಹಿಂದುತ್ವ, ರಾಮ ಮಂದಿರ ಆಗಿದೆ, ರಾಷ್ಟ್ರೀಯವಾದ, ನರೇಂದ್ರ ಮೋದಿ, CAA ಮಾಡ್ತೀವಿ. ಈಗ ಮೋದಿ ಸರ್ಕಾರದ ನಡೆಗೆ ಮತ್ತೊಮ್ಮೆ ವಿಪಕ್ಷಗಳು ಕಿಡಿಕಾರಿದ್ದೇ ಇಲ್ಲ. ಇದೇನೋ ಮಾಡ್ತಾ ಇದ್ದಾರೆ, ಮುಸ್ಲಿಮರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಮುಸ್ಲಿಮರಿಗೆ ಅನ್ಯಾಯ ಆಗುತ್ತಾ? ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿರುವಂಥ ಎಲ್ಲ ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರನ್ನು ಹೊರತುಪಡಿಸಿ ಅಲ್ಲಿರುವ 2014ರ ನಂತರ ಯಾರೆಲ್ಲ ಬಂದಿರ್ತಾರೆ ಅವರನ್ನೆಲ್ಲ ವಾಪಸ್ ಕಳಿಸ್ತೀವಿ. ಮುಸ್ಲಿಮರನ್ನು ಯಾಕೆ? ಹಿಂದೂಗಳನ್ನು ಕಳಿಸಿ ಅಂತ ಕೇಳ್ಬೋದು, ಕ್ರಿಶ್ಚಿಯನರನ್ನು ಕಳಿಸಿ ಅಂತ ಕೇಳ್ಬೋದು. ಅವ್ರು ಯಾರಿಗೂ ಅಲ್ಲಿ ಬೇರೆ ರಾಷ್ಟ್ರ ಇಲ್ಲ. ಮುಸ್ಲಿಮರಿಗೆ ಪಾಕಿಸ್ತಾನ ಇದೆ, ಬಾಂಗ್ಲಾದೇಶ ಇದೆ, ಅಫ್ಘಾನಿಸ್ತಾನ ಇದೆ. ಅವ್ರು ಸೇರಿಸ್ಕೊಳ್ಬೋದಲ್ವಾ? ಅವರಿಗೆ ಬೇಡ, ಭಾರತ ಇಟ್ಕೋಬೇಕಾ ಅಂತ ಇವರ ಪ್ರಶ್ನೆ. ರಾಮ ಮಂದಿರದಂತೆ CAAಗೂ ಕೂಡ ಭಾರಿ ವಿರೋಧವನ್ನು ಮಾಡಿದೆ ಎಡಪಕ್ಷಗಳು. CAA ಅಸಾಂವಿಧಾನಿಕ ಅಂತ ಅಸಾದುದ್ದೀನ್ ಓವೈಸಿ ಟೀಕೆ ಮಾಡಿದ್ದಾರೆ. ಇದು ಧರ್ಮಾಧಾರಿತ ಕಾನೂನು ಅಂತ ಹೇಳ್ತಾ ಇದೆ ಕಾಂಗ್ರೆಸ್. ಮತ್ತು CAA ರಚನೆಯಾಗಿದ್ದು ಕೂಡ ಇವರ ಕಾಲದಲ್ಲೂ ಆಗಿತ್ತು. ಅವತ್ತಿನ ನೆಹರು ಕಾಲದಲ್ಲೇ ಎಲ್ಲ ಶುರುವಾಗಿತ್ತು ಕೆಲವೆಲ್ಲ ಕೂಡ. ಅಂದರೆ ವಾಪಸ್ ಯಾವಾಗ ಅಸ್ಸಾಂನಲ್ಲಿ ಜಾಸ್ತಿ ಆಯಿತು, ಅವರನ್ನು ಭಯೋತ್ಪಾದಕರಿಂದ ಗುರುತಿಸಿದ್ದು ಕಾಂಗ್ರೆಸ್ ಕಾಲದಲ್ಲಿ. ಏನಿದು CAA ಅಂತಂದರೆ ನೆರೆ ದೇಶಗಳ ಅಲ್ಪಸಂಖ್ಯಾತರಿಗೆ ಪೌರತ್ವ ಕೊಡೋದು. ಯಾರು ಅಲ್ಪಸಂಖ್ಯಾತರು? ಇಲ್ಲಿ ನಾವು ಹೇಳ್ತೀವಲ್ಲ, ಯಾರನ್ನು ಮುಸ್ಲಿಮರ ಅಲ್ಪಸಂಖ್ಯಾತರು, ಕ್ರಿಶ್ಚಿಯನ್ರು ಅಲ್ಪಸಂಖ್ಯಾತರು, ಪಾರ್ಸಿಗಳು ಅಲ್ಪಸಂಖ್ಯಾತರು. ಹಾಗಿದ್ರೆ ಅವರು ಅಲ್ಲ. ಪಾಕಿಸ್ತಾನದಲ್ಲಿ ಯಾರು ಕಡಿಮೆ ಇರೋದು? ಹಿಂದೂಗಳು ಕಡಿಮೆ ಇದ್ದಾರೆ, ಅಲ್ಲಿ ಅವರು ಅಲ್ಪಸಂಖ್ಯಾತರು. ಕ್ರಿಶ್ಚಿಯನ್ಸ್ ಕಡಿಮೆ ಇದ್ದಾರೆ, ಅಲ್ಪಸಂಖ್ಯಾತರು. ಬೌದ್ಧಿಸ್ಟ್ಗಳು ಕಡಿಮೆ ಇದ್ದಾರೆ, ಅಲ್ಪಸಂಖ್ಯಾತರು. ಸಿಖ್ಖರು ಇದ್ದರೆ ಅಲ್ಪಸಂಖ್ಯಾತರು. ಆ ಅಲ್ಪಸಂಖ್ಯಾತರುಗಳ ಪೈಕಿ ಮುಸ್ಲಿಮರು ಹೊರತುಪಡಿಸಿ ಎಲ್ಲರೂ ಕೂಡ ಪೌರತ್ವ ಕೊಡ್ತೀವಿ. ಮುಸ್ಲಿಮರನ್ನೇ ಹಾಕ್ಬಿಡ್ತೀರಿ ಅಂತ ಕಾಂಗ್ರೆಸ್. ಅದಕ್ಕೆ BJP ಹೇಳೋದು, ಮುಸ್ಲಿಮರಿಗೆ ಆ ಕಂಟ್ರಿ, ದೇಶ ಇದೆಯಲ್ಲ,
ಮೂರು ದೇಶ ಇದೆಯಲ್ಲ ಸರ್. ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನ್ ಪ್ರಜೆಗಳಿಗೆ ಇದರಿಂದ ಲಾಭ ಆಗುತ್ತೆ, ಅಲ್ಪಸಂಖ್ಯಾತರಿಗೆ. ಯಾವ ರೀತಿ ಅಂದರೆ ಅವರಿಗೆ ಭಾರತ ಪೌರತ್ವ ಸಿಗುತ್ತೆ. 3 ದೇಶಗಳ ಹಿಂದೂ, ಕ್ರೈಸ್ತ, ಯಹೂದಿ, ಸಿಖ್, ಜೈನ ಯಾರೇ ಆಗಿದ್ದರೂ ಕೂಡ ಅವರಿಗೆ ಪೌರತ್ವ ಕೊಡ್ತೀವಿ. ಪಾರ್ಸಿ ಸಮುದಾಯಕ್ಕೆ ಸೇರಿದವರಿಗೂ ಭಾರತ ಪೌರತ್ವ. 2014ಕ್ಕೂ ಮುನ್ನ ಭಾರತಕ್ಕೆ ಬಂದವರು ದಾಖಲೆ ಕೊಡಬೇಕಿಲ್ಲ, ಯಾರು ಕೊಡಬೇಕಾಗಿಲ್ಲ. ಡಿಸೆಂಬರ್ 31, 2014 ಬಳಿಕ ಭಾರತಕ್ಕೆ ಬಂದರೆ ದಾಖಲೆ ಕೊಡಬೇಕು, ಎಲ್ಲರೂ ಕೊಡಬೇಕು, ಬಂದವರೆಲ್ಲ ಕೊಡಬೇಕು. ನೀನು ಯಾರಪ್ಪ, ಚಲೋ ನಿನಗೆ ಪೌರತ್ವ. 2014 ಮೊದಲು ಬಂದಿದೆಯಾ, ನೋ ಪ್ರಾಬ್ಲಮ್, ಇಲ್ಲೇ ಇದ್ಬಿಡು. ಆಮೇಲೆ ಬಂದಿದೆಯಾ, ವಾಪಸ್ ಹೋಗ್ಬೇಕು ಮುಸ್ಲಿಮ್ಸ್. ಡಿಸೆಂಬರ್ 2019 ಮಸೂದೆಯನ್ನು ಅಂಗೀಕರಿಸಿದ ಸಂಸತ್ತು, ಇನ್ನು ಕಾನೂನು ಅಂಗೀಕರಿಸಿದ ತಕ್ಷಣ ದೇಶದಾದ್ಯಂತ ದೊಡ್ಡ ಪ್ರತಿಭಟನೆ. ಹೆಂಗಾಯಿತು ಅಂತಂದರೆ ಎಲ್ಲ ಮುಸ್ಲಿಮರು ಕೊಡಬೇಕಂತೆ. ಏನು, ಎಲ್ಲಿದ್ದೀರಿ. ಪಾಪ ತುಂಬ ಮುಸ್ಲಿಮರಿಗೆ ತಪ್ಪು ಮಾಹಿತಿಯನ್ನು ನೀಡಿ, ನಾ ಹಿಂಗೆ ಹೇಳ್ರಿ, ನಮ್ಮ ತಂದೆ ಯಾರು, ತಾಯಿ ಯಾರು, ಅಜ್ಜ ಯಾರು ಹೆಂಗೆ ಹೇಳಿ ಅಂತೇಳಿ. ಇಲ್ಲ, ಭಾರತದಲ್ಲಿರುವಂಥ ಮುಸ್ಲಿಮರು ಭಾರತೀಯ ಮುಸ್ಲಿಮರು, ಭಾರತೀಯರು, ಅದರಲ್ಲಿ 2 ಮಾತೇ ಇಲ್ಲ ಅಂತ ಕಾನೂನು ಬಂದರೆ ಹೋರಾಟ ಮಾಡಲೇಬೇಕು. ಭಾರತೀಯ ಮುಸ್ಲಿಮರನ್ನು ಓಡಿಸುವಂಥ ಕಾನೂನು ಯಾವುದಾದ್ರೂ ಬಂದರೆ ಅದರ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕು ನಾವೆಲ್ಲರೂ ಕೂಡ. ಆದರೆ ಇದಲ್ಲ. ಇದರಿಂದ ಲಾಭ ಅಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ. ಅಲ್ಲಿದ್ದವ ಮುಸ್ಲಿಮರು ಕೂಡ ಭಾರತ ಪ್ರಜೆ ಆಗಬೇಕು ಅಂತಂದರೆ ಒಳನುಸುಳುಕೋರರಾಗಿ ಬಂದು ಆಗಕ್ಕಾಗಲ್ಲ. ನೀವು ಭಾರತಕ್ಕೆ ಬಂದು 11 ವರ್ಷಗಳ ಕಾಲ ಪ್ರಜೆಯಾಗಿದ್ದು ಇಲ್ಲಿದ್ದು ಆಮೇಲೆ ಅದಕ್ಕೆ ಬೇಕಿರುವಂಥದ್ದನ್ನೆಲ್ಲ ಮಾಡಿಕೊಂಡು ಆಗಬಹುದು. ಈಗಲೂ ಅವಕಾಶ ಇದೆ 11 ವರ್ಷಗಳ ನಂತರ ಆಗೋದಕ್ಕೆ. ಈಗ ಒಬ್ಬ ಪಾಕಿಸ್ತಾನಿ ಅಮೆರಿಕಕ್ಕೆ ಹೋದ ಅಂತ ಇಟ್ಕೊಳ್ಳಿ, ಒಬ್ಬ ಮುಸ್ಲಿಂ, ಆತನಿಗೆ ಭಾರತ ಪ್ರಜೆ ಆಗಬೇಕು ಅಂತ ಭಾರತಕ್ಕೆ ಬರ್ಬೋದು. ಆ ಮನುಷ್ಯ ಪಾಕಿಸ್ತಾನದಿಂದಲೂ ಬರ್ಬೋದು ಡೈರೆಕ್ಟಾಗಿ, ಇಷ್ಟು ವರ್ಷ ಇರಬೇಕು ಅಂತಿದೆ. ಆದರೆ ಒಳನುಸುಳುಕೋರರಿದ್ದಾರಲ್ಲ, ಇವರನ್ನು ಹೊರದಬ್ಬಲಾಗತ್ತೆ. ಇನ್ನು ಪೊಲೀಸ್ ಕಾರ್ಯಾಚರಣೆಯಲ್ಲಿ ಆ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಸಾವು ನೋವಾಗಿತ್ತು. ಅಂದಿನಿಂದ ಕಾನೂನು ಪ್ರಕ್ರಿಯೆಯನ್ನು ಮುಂದೂಡ್ತಾ ಸರ್ಕಾರ ಬಂದಿತ್ತು. ಇವತ್ತು ಸದನದಲ್ಲಿ, ಪಾರ್ಲಿಮೆಂಟ್ನಲ್ಲಿ ರಾಮ ಮಂದಿರದ ಬಗ್ಗೆ ಚರ್ಚೆ ಆಯಿತು. ಈ ನಡುವೆ ರಾಮ ಮಂದಿರ, ರಾಮನ ವಿಗ್ರಹ ಅಂತ ಹೇಳುವಾಗ ಕರ್ನಾಟಕ ನೆನಪಾಗತ್ತೆ. ಕನ್ನಡಿಗ ಶಿಲ್ಪಿ, ದೇವಶಿಲ್ಪಿ ಅರುಣ್ ಯೋಗಿರಾಜ್ ನೆನಪಾಗ್ತಾರೆ. ಈಗ ಆ ಬಾಲರಾಮನ ವಿಗ್ರಹ, ಈಗ ಯಾವುದೇ ಆರ್ಟಿಸ್ಟ್ ಇರ್ತಾರಲ್ಲ, ಯಾವುದೇ ಆರ್ಟ್ ಮಾಡುವಾಗ, ಚಿತ್ರ ಬರೆಯುವಾಗ ಕೊನೆಯದಾಗಿ ಬರೆಯೋದು ಕಣ್ಣಿನ ಚಿತ್ರ, ಕೊನೆಯದಾಗಿ ಬಿಡಿಸ್ತಾರೆ. ನೀವು ಕಟ್ಔಟ್ ಮಾಡುವಾಗಲೂ ಅಷ್ಟೇ ಕೊನೆಯದಾಗಿ ಬಿಡಿಸ್ತಾರೆ. ಹಾಗೆಯೇ ಈ ದೇವರ ವಿಗ್ರಹವನ್ನು ಕೆತ್ತುವಾಗಲೂ ಕೂಡ ಕಣ್ಣನ್ನು ಕೊನೆಯದಾಗಿ ಕೆತ್ತಲಾಗತ್ತೆ. ಆದರೆ ಅರುಣ್ ಯೋಗಿರಾಜ್ ಒಂದು ಮಾತನ್ನು ಹೇಳಿದರು, ಆ ಕಣ್ಣನ್ನು ಹೆಂಗೆ ಕೆತ್ತಲಾಗತ್ತೆ ಅಂತ ಹೇಳಿದಾಗ ಚಿನ್ನದ ಉಳಿ ಮತ್ತು ಬೆಳ್ಳಿಯ ಸುತ್ತಿಗೆಯಿಂದ ಮಾಡಲಾಗತ್ತೆ ಅಂತ. ನೋಡಿ, ಇವತ್ತು ಅವರ ದೇವರ ಫೋಟೋ ಮುಂದೆ ನೋಡಿ, ಆ ಕೈಯಲ್ಲಿ ಬೆಳ್ಳಿಯ ಸುತ್ತಿಗೆ ಮತ್ತು ಉಳಿ, ಚಿನ್ನದ ಉಳಿ. ಬಾ, ಕಲ್ಪನೆನೇ ಅದ್ಭುತ ಅಲ್ವಾ? ಕಣ್ಣನ್ನು ಕೆತ್ತೋದು ಅದರಲ್ಲಿ ಅಂದರೆ ಅದೊಂದು ತಪಸ್ಸು ಕಣ್ರಿ. ಚಿನ್ನದ ಉಳಿ ಮತ್ತು ಬೆಳ್ಳಿಯ ಸುತ್ತಿಗೆಯಿಂದ ಅದನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರು. ಇದೇ ರಾಮನ ವಿಗ್ರಹ ಶತಮಾನಗಳ ಕಾಲ ಪೂಜೆಗೆ ತೆರೆದುಕೊಳ್ಳಲಿದೆ. ಆ ರಾಮನ ವಿಗ್ರಹದ ಕಣ್ಣಿನ ಒಳಭಾಗ ಇದೆಯಲ್ಲ, ಅಲ್ಲಿ ಕಣ್ಣು, ಆ ಕಣ್ಣಿನ ಬೊಂಬೆಯನ್ನು ಕೆತ್ತೋದಿದೆಯಲ್ಲ, ಅದನ್ನು ಕೆತ್ತಿದಂಥ ಹಿಂದೂಗಳ ಪಾಲಿಗೆ ಪರಮ ಪವಿತ್ರವಾದಂತಹ ಈ ಉಳಿ ಮತ್ತು ಸುತ್ತಿಗೆಯನ್ನು ಇವತ್ತು ಅವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟ ಮಾಡಿದ್ದಾರೆ. ಆ ಕಣ್ಣನ್ನು ಕೆತ್ತಿರು ಎಷ್ಟು ಅದ್ಭುತ ಆಗಿದೆಯಲ್ಲ. ಬೆಳ್ಳಿಯ ಸುತ್ತಿಗೆ ಮತ್ತು ಚಿನ್ನದ ಉಳಿ, ಒಂದು ಚೂರು ಆ ಕಡೆ ಈ ಕಡೆ ಆಗೋಂಗಿಲ್ಲ, ಯಾವುದಕ್ಕೂ ಆಗಬಾರ್ದು. ಆದರೆ ಕಣ್ಣು ಎಷ್ಟು ಸೂಕ್ಷ್ಮ ನಮಗೆ ಗೊತ್ತಿದೆಯಲ್ವ ನನಗೂ ಮೊನ್ನೆ ಗೊತ್ತಾಗಿದ್ದು ನಿಜವಾಗಿ. ಹಿಂಗೆಲ್ಲ ಬಳಸ್ತಾರ ಅಂತ. ನಾನು ಆ್ಯಸ್ ಯೂಶುವಲ್ ಸುತ್ತಿಗೆ ಮತ್ತು ಕಬ್ಬಿಣ ಸುತ್ತಿಗೆ ಇರುತ್ತಲ್ಲ,